ರೇಪ್ ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಇವತ್ತು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಿ ಕಠಿಣ ಶಿಕ್ಷೆ ಕೊಡಿಸಬೇಕು ಅಂಥೇಳಿ ನಾರಿಮಣಿಯರು ಬೆಂಕಿ ಉಗುಳಿದ್ದಾರೆ ಕೂಡ. ಕರ್ನಾಟಕ ಜನಪರ ಚಳವಳಿಗಳ ಒಕ್ಕೂಟ ಪ್ರತಿಭಟನೆಯನ್ನು ಆಯೋಜನೆ ಮಾಡಿತ್ತು. ಹಾಸನದ ಹೇಮಾವತಿ ಸರ್ಕಲ್ನಿಂದ ರ್ಯಾಲಿ ಶುರುವಾಗಿತ್ತು. ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ರ್ಯಾಲಿ ನಡೆದಿದೆ. ಈ ಬೃಹತ್ ಮೆರವಣಿಗೆಯಲ್ಲಿ 143ಕ್ಕೂ ಹೆಚ್ಚು ಸಂಘಟನೆಗಳ ಸಂಘಟಕರುಗಳು ಹಾಜರಾಗಿದ್ದರು. ಮೆರವಣಿಗೆಯುದ್ದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಘೋಷಣೆಯನ್ನು ಕೂಗಿದರು. ನಾನು ಅದೇ ಪಕ್ಷದಲ್ಲಿ ಇದ್ದವಳು, ಪಕ್ಷದ ಮಹಿಳಾ ವಿಭಾಗದ ಮುಖ್ಯಸ್ಥೆ, ರಾಜ್ಯದ ಮುಖ್ಯಸ್ಥೆ ಆಗಿದ್ದವಳು. ಬಟ್ ನನಗೆ ಅನ್ಫಾರ್ಚುನೇಟ್ ಅನ್ಸೋದೇನೆಂದ್ರೆ, ನಾನು ಪಕ್ಷದ ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷ ಆಗಿರುವ ಸಂದರ್ಭದಲ್ಲಿ ಈ ತರ ಎಲ್ಲ ಆದಾಗ್ಲೂ ನಮ್ಮ ಮಹಿಳೆಯರು ಮುಕ್ತವಾಗಿ, ನಾನೊಂದು ಮುಕ್ತವಾದ ವಾತಾವರಣ ಇತ್ತು, ನಾನು ಎಲ್ಲರ ಜೊತೆಗೆ ಬೆರೀತಾ ಇದ್ದೆ, ನಮ್ಮ ಕಾರ್ಯಕರ್ತರೊಟ್ಟಿಗೆ, ವಿಶೇಷವಾಗಿ ಹೆಣ್ಮಕ್ಳು ಕಾರ್ಯಕರ್ತರೊಟ್ಟಿಗೆ ಬೆರೀತಾ ಇದ್ದೆ. ಆದ್ರೂ ಕೂಡ ಅವ್ರು ಬಂದು ಹೇಳಿಲ್ವಲ್ಲ ಅಂದಾಗ ಎಷ್ಟು ಭಯ ತುಂಬಿರಬಹುದು, ಎಷ್ಟು ಭಯವನ್ನ ಹುಟ್ಟಾಕಿರ್ಬೋದು ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಅವ್ರ ಕುಟುಂಬ ಇಲ್ಲಿ ಅನ್ನೋದು ಅರ್ಥ ಆಗ್ತಾ ಇದೆ. ಮೊದಲನೇದಾಗಿ ತಪ್ಪು ಮಾಡಿಲ್ಲ ಅಂತ ವಿಡಿಯೋ ಮುಂದೆ ಬಂದು ಹೇಳ್ತಿದಾರ, ಒಂಚೂರು ಕಿಂಚಿತ್ತು ಪಶ್ಚಾತ್ತಾಪ ಇಲ್ಲದೆ ವಿಡಿಯೋ ಮೂಲಕ ಮಾತಾಡ್ತಾ ಇದ್ದಾನಲ್ಲ, ಬಂದು ಇದನ್ನೇ ತಪ್ಪಾಗಿದೆ ನಿನ್ನಿಂದ ಅಂತ ಬೆರಳೆತ್ತಿದಾಗ, ತಪ್ಪಾಗ್ತಾ ಇದೆ ಅಂತ ಹೇಳಿ ವಿಡಿಯೋಗಳು ವೈರಲ್ ಆದಾಗ, ಇಲ್ಲೇ ಇದ್ನಲ್ಲಪ್ಪ ಕರ್ನಾಟಕದಲ್ಲಿ, ಹಾಸನದಲ್ಲೇ ಇದ್ನಲ್ಲ, ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಕೊಂಡು ವೋಟ್ ಹಾಕಿದ್ದೀನಿ ನೋಡಿ ಅಂತನ್ನಲ್ಲ, ಆವಾಗ ಹೋಗ್ಬಿಟ್ಟು ಸರೆಂಡರ್ ಆಗ್ಬೇಕಾಗಿತ್ತು. ಅಥವಾ SIT ರಚನೆ ಆದ್ಮೇಲೆ ಟ್ರಿಪ್ ಹೋಗೋದ್ ಗೊತ್ತು, ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊಂಡು ಬರೋದ್ ಗೊತ್ತಿಲ್ವಾ? ಏನಂದ್ರೆ ನಮ್ಮ ಜನಸಾಮಾನ್ಯರ ಟಿಕೆಟ್ ಒಂದ್ಸತಿ ಬುಕ್ ಆಗೋಗಿದೆ, ಇನ್ನೊಂದ್ಸತಿ ವಾಪಸ್ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ದುಡ್ಡಿಲ್ಲ ಅಂತ ಹೇಳೋದಕ್ಕೆ ಪ್ರತಿಭಟನೆ ಅಲ್ಲ, ಈ ಹೋರಾಟ ಶುರು ಮಾಡಿದಾಗಿಂದ ನಾವಿದೀವಿ ಜೊತೆಗೆ. ನಮ್ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವನ ಕುಟುಂಬ ಈ ಹಾಸನದಿಂದ ತೊಲಗೋಗ್ಬೇಕು. ಅವರು ಟೆರರಿಸ್ಟ್ಗಳಾಗಿದ್ದಾರೆ. ಇಲ್ಲಿ ಟೆರರಿಸ್ಟ್ ಅಂದ್ರೆ ಬರೀ ಬಾಂಬ್ ಇಟ್ಕೊಳ್ಳೋದಲ್ಲ, ಮಾನಸಿಕವಾಗಿ ಯಾರೆಲ್ಲ ಟೆರರಿಸಂ ಶುರು ಮಾಡ್ತಾರೋ, ಹೆದರಿಕೆ ಶುರು ಮಾಡ್ತಾರೋ ಅವರೆಲ್ಲ ಟೆರರಿಸ್ಟ್ಗಳೇ. ಇವರು ಒಂಥರ ಅಶ್ಲೀಲವಾದಂತ ಟೆರರಿಸ್ಟ್ಗಳು. ಹಂಗಾಗಿ ಇವರು, ಅವನು ಪ್ರಜ್ವಲ್ ರೇವಣ್ಣ, ಅವನ ಕುಟುಂಬದವರು, ಅವನ ಬೆಂಬಲಿಗರೆಲ್ಲ ಹಾಸನದಿಂದ ತೊಲಗದ ಹೊರತು ನಮ್ಮ ಮಹಿಳೆಯರು ಈಚೆ ಬರೋದಿಲ್ಲ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ. ಹಂಗಾಗಿ ಇಷ್ಟೊಂದು ಜನ ಸೇರಿದಾರಲ್ಲ, ಇಷ್ಟು ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇರೋದು ಸರ್ಕಾರದ ಮೇಲೆ, ಆ ಪ್ರಜ್ವಲ್ನ ರೀಜೆನ್ಸಿ ಇದೆಲ್ಲ, ಈ ಒಂದು ಪ್ರಭುತ್ವದ ಮೇಲೆ, ಪಾಳೆಗಾರಿ ಮೇಲೆ ಪ್ರಭಾವ ಬೀರಲೇಬೇಕು. ಇವತ್ತು ಮಹಿಳೆಯರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಈ ರಾಜಕಾರಣದ ದಾಳ